ಇದು ಮಕರ ರಾಶಿ 14 ಜನವರಿ. ಪ್ರತಿ ವರ್ಷ ಈ ಸೂರ್ಯನು ಮಕರ ಸಂಕ್ರಮಣ 12 ಸಂಕ್ರಮಣ ಅರ್ಥ ಮಾಡ್ಕೊಳ್ಳಿ. 360 ಡಿಗ್ರೀಸ್ ಅನ್ನು ಡಿವೈಡ್ ಮಾಡಿದ್ರೆ ಒಂದೊಂದು ರಾಶಿಗೆ 30 ಆಗುತ್ತೆ ಡಿಗ್ರಿ. ಅದಕ್ಕೆ 360 ದಿವಸ ಒಂದು ಸಂವತ್ಸರ ಲೆಕ್ಕಾಚಾರ. ಸೊ ಮಕರ ರಾಶಿಗೆ ಗುರುಬಲ, ಸಿಹಿ ಸುದ್ದಿ, ಹೊಸ ವರ್ಷ ಶುಭವಾಗುತ್ತೆ. ಮೇ ತಿಂಗಳ ನಂತರ ಗುರುಬಲ. ಆದರೆ ಎಲ್ಲರಾಡ್ ಶನಿ ಇದೆ, ಇನ್ನೂ 1 ವರ್ಷ ಇದೆ. ತುಂಬ ಕಷ್ಟಪಟ್ಟಿದ್ದಾರೆ. ದಶೆ ಚೆನ್ನಾಗಿದೆ, ತೊಂದರೆ ಆಗಲ್ಲ. ಇಲ್ಲದೇ ಇದೆ ಕಾಲಿಗೆ ಟಾಕ್ ಆಸ್ಪತ್ರೆಯಿಂದ ಸೇರಿಸ್ಬಿಡುತ್ತೆ ಈ ಶನಿ ಮಹಾತ್ಮ ಎಲ್ಲರಾಡ್ ಶನಿ. ಸೊ ದಶೆ ಶನಿ ಅಂದರೆ ಶನಿವಾರದಿಂದ ಎಳ್ಳೆಣ್ಣೆ ಸ್ನಾನ ಮಾಡೋದು. ಕಾಗೆಗಳು ತಿನ್ನಿಸ್ತಾರೆ ಬೆಳಿಗ್ಗೆ ವಾಕಿಂಗ್ ಮಾಡುವಾಗ ಎಳ್ಳೆಣ್ಣೆ ಸ್ನಾನ. ಎಳ್ಳೆಣ್ಣೆಯನ್ನು ಹೋಗಿ ದೇವ್ರಿಗೆ ಅರ್ಪಣೆ ಮಾಡೋದು. ನೀಲ ವಸ್ತ್ರವನ್ನು ದೇವ್ರಿಗೆ ಅರ್ಪಣೆ ಮಾಡೋದು. ನೀಲ ಮಣಿಯನ್ನು ಧಾರಣೆ. ಶನಿ ಬಲವಾಗಿದ್ದರೆ ನೀಲ ಮಣಿ. ಶನಿ ಬಲವಾಗಿಲ್ಲದೆ ಇದ್ದರೆ ಯಾರು ಹೇಳ್ಬಿಡ್ತಾರೆ ನೀಲ ಮಣಿ ಹಾಕ್ಬಿಡು, ಹಾಕಿದ್ರೆ ಅವ್ನು ನಷ್ಟ ಆಗ್ತಾ ಇರ್ತದೆ. ಅದಕ್ಕೆ ಜಾತಕ ನೋಡಿಬಿಟ್ಟು ಮಣಿಯನ್ನು ಜೆಮ್ ಥೆರಪಿ ಅಂತ ಪುಸ್ತಕಗಳೇ ಬರೆದಿದ್ದಾರೆ. ಅದು ನೋಡ್ಕೊಂಡು ಹಾಕೊಬೇಕು. ಎಲ್ಲರೂ ಯಾವುದೋ ಮಣಿ ಕೊಟ್ಬಿಡ್ತಾರೆ, ಅಂಗಡಿನವ್ರು ಕೊಟ್ಬಿಡ್ತಾರೆ. ಅವ್ರ ವ್ಯಾಪಾರ ಆದರೆ ಸಾಕು. ಸೊ ಜ್ಯೋತಿಷನ್ ಕೇಳಬೇಕು. ಮಕರ ರಾಶಿ ಗುರುಬಲ ಮೇ ತಿಂಗಳ ನಂತರ ಪರಿವರ್ತನೆ 7.5 ಇದ್ರೂ ಮೇಲೆ ಬರ್ತಾರೆ. ಒಳ್ಳೆಯದಾಗುತ್ತೆ. ದಶೆ ಚೆನ್ನಾಗಿದೆ, ದಯವಿಟ್ಟು ನೋಡ್ಕೊಳ್ಳಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.